ತುಮಕೂರು ಹೇಮಾವತಿ ಕೆನಾಲ್ ವಿವಾದ ಮತ್ತಷ್ಟು ತೀವ್ರಗೊಳ್ತಾ ಇದೆ. ನೀರಿಗಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧ ಎನ್ನುವ ಎಚ್ಚರಿಕೆಯನ್ನು ಶಾಸಕರೇ ಕೊಡ್ತಾ ಇದ್ದಾರೆ. ಇಲ್ಲಿ ನೀರಿಗೋಸ್ಕರ ಪ್ರಾಣತ್ಯಾಗಕ್ಕೆ ನಾನು ರೆಡಿಯಾಗಿದ್ದೀನಿ, ನನಗೆ ಹಿಂದೆ ಮುಂದೆ ನೋಡಲ್ಲ ಅಂತ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ರೈತರಿಗಾಗಿ ತಗ್ಗಿ ಬಗ್ಗಿ ನಡೆಯೋದಕ್ಕೆ ನಾನು ರೆಡಿ ಇದ್ದೀನಿ. ಪೈಪ್ಲೈನ್ ಕಾಮಗಾರಿಗೆ ಅಡ್ಡಿಪಡಿಸಿದ್ರೆ ನಾನು ಕಚ್ಚೆ ಕಟ್ಕೊಂಡು ಹೋರಾಟಕ್ಕೆ ನಿಲ್ಲಬೇಕಾಗುತ್ತೆ. ನಾನು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀನಿ. ನಾನು ಕುಣಿಗಲ್ ತಾಲೂಕಿನ ಮಗನಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೋ ಪ್ರಾಣತ್ಯಾಗಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ. ನಾನು ನನ್ನ ತಾಲೂಕಿನ ರೈತರಿಗೋಸ್ಕರ ಪ್ರಾಣ ಕೊಡೋಕ್ಕೂ ನಾನು ರೆಡಿ ಇದ್ದೀನಿ, ನನ್ನ ದೇಹ ತ್ಯಾಗಕ್ಕೂ ನಾನು ರೆಡಿಯಾಗಿದ್ದೀನಿ ಅಂತ ಹೇಳಿ ಮಾತಾಡಿದ್ದಾರೆ. ನಮ್ಮೂರು ಎಲೆಯೂರಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ. ನಾನು ಬಹಳ ತಾಳ್ಮೆಯಿಂದ ನೋಡ್ತಾ ಇದ್ದೀನಿ. ವೇದಿಕೆ ಮೇಲೆ ಭಾವುಕ ಮಾತುಗಳನ್ನು ಆಡಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್ ಅವರು. ನಾನು ನಮ್ಮ ತಾಲೂಕಿನ ರೈತರಿಗೋಸ್ಕರ ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ರಂಗನಾಥ್ ಸರ್ ನಮಸ್ಕಾರ. ನಮಸ್ಕಾರ. ಭಾಳ ಸಿಟ್ಟಾಗಿದ್ದೀರಿ, ಹೋರಾಟ ಮಾಡ್ತಾ ಇದ್ದೀರಿ, ಪ್ರಾಣತ್ಯಾಗದ ಮಾತಾಡ್ತಾ ಇದ್ದೀರಿ. ಈ ಪ್ರಾಬ್ಲಮ್ ಏನಾಗಿದೆ ಅಂತ ಈ ಕೆನಾಲ್ ವಿಚಾರದಲ್ಲಿ ಅಂತ? ಈಗ ನಮ್ಗೆ ಸುಮಾರು 20 ವರ್ಷದಿಂದ ತಾಲೂಕಿಗೆ ರೈತರಿಗೆ ಆದಂತ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಪೈಪ್ಲೈನ್ ಮೂಲಕ ಲಿಂಕ್ ಕೆನಾಲ್ ಅನ್ನ ಶುರು ಮಾಡಿರೋಂತ ಕಾಮಗಾರಿಗೆ ಅಡಚಣೆ ಮಾಡ್ತಿರೋಂಥದನ್ನ ರಾಜಕೀಯ ದುರುದ್ದೇಶದಲ್ಲಿ ಬಿಜೆಪಿ ಜೆಡಿಎಸ್ ಅವರು ಪ್ರಯತ್ನ ಪಡ್ತಾವ್ರೆ. ಆ ಕಾರಣಕ್ಕೋಸ್ಕರ ನಾನು ಒಂದ್ ಮಾತನ್ನ ಹೇಳಿದೆ. ಮೊನ್ನೆ ನಮ್ಮ ಹುಟ್ಟು ಊರಿನಲ್ಲಿ ಈ ವಿಚಾರ ಬಂದಾಗ ನಾವು ಹುಟ್ಟೋದು ಆಕಸ್ಮಿಕ, ಸಾವು ಅನಿವಾರ್ಯ. ಇದ್ರ ಮಧ್ಯೆ ಏನು ನಾವು ಸಮರ್ಥವಾಗಿ ನಮ್ಮ ರೈತರಿಗೆ ಒಡ ಹುಟ್ಟಿದವರಿಗೆ ಕೆಲಸ ಮಾಡ್ತೀವಿ, ಅದು ಪ್ರಮುಖವಾದಂತ ಅಂಶ. ನನ್ನ ತಾಲೂಕಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ದೇನೆ ನಾನು. ಈಗ ರಂಗನಾಥ್ ಸರ್, ಈಗ ನಿಮ್ದು ಟೈಲ್ ಎಂಡಿಗೆ ಬರುತ್ತೆ, ಟೈಲ್ ಎಂಡಿಗೆ ಬಂದ್ರೆ ಅಲ್ಲಿ ಬರೋವರೆಗೂ ನೀರು ಬರುತ್ತಾ? ಅಲ್ಲಿವರೆಗೂ ನೀರು ರೀಚ್ ಆಗುತ್ತಾ? ಟೈಲ್ ಎಂಡ್ ಸುಮಾರು 180 ಕಿಲೋಮೀಟರ್ ವಾಟರ್ ಪ್ರಯಾಣ ಮಾಡ್ಬೇಕು. ನೀರು 100 ಗೇಟ್ ಇವೆ, ಸಾಕಷ್ಟು ತಾಲೂಕುಗಳು ಬರುತ್ತೆ. ನಾನು ಹೋಗ್ಬಿಟ್ಟು ಆ ತಾಲೂಕಿನ ನಂತರನೇ ಅವರು ಅಣ್ತಂದಿರೋ ರೈತರು ಆಸೆ, ಅವರು ನಮ್ಮ ಕೆರೆಗಳು ತುಂಬಲಿ ಅಂತ ಗೇಟ್ ಎತ್ಬಿಡ್ತಾರೆ. ನಮ್ಗೆ ಕುಣಿಗಲ್ ತಾಲೂಕಿಗೆ ಬಿಟ್ಟಂತ ಸಂದರ್ಭದಲ್ಲಿ 15-20 ದಿನ ಮಧ್ಯರಾತ್ರಿ ಯಾರೋ ಕಾಯರು, ಟಿಸಿ ಕಾಯ್ತಾರ, ಪೊಲೀಸರು ಕಾಯ್ತಾರ, ಸರ್ಕಾರ ಕಾಯುತ್ತಾ, ನಾನ್ ಕಾಯಕ್ಕಾಗತ್ತ? ಅದಕ್ಕೋಸ್ಕರ ನಾವು ಪೈಪ್ಲೈನ್ ಮೂಲಕ ಭೂಮಿ ಒಳಗಡೆ ತರ ಅಂತ ಪ್ರಯತ್ನ ಮಾಡ್ತಿರೋದು. ಅಲ್ಲ, ವಿರೋಧ ಯಾಕೆ ಅಂತ ರಂಗನಾಥ್ ಸರ್? ಈಗ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ? ಏನ್ ಪ್ರಾಬ್ಲಮ್ ಏನಂತೆ ಅವ್ರದ್ದು? ಈಗ ಅವ್ರಿಗೆ ಏನಾಗಿದೆ, ಎಲ್ಲರಿಗೂ ಅವ್ರನ್ನ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ. ಏನು ಬೇರೆ ತುಮಕೂರು ಜಿಲ್ಲೆಗೆ 24 TMC ನಿಗದಿ ಆಗಿದೆ, ನಮ್ಗೆ 3 MCFT ನಿಗದಿ ಆಗಿದೆ. ಅಷ್ಟು ನೀರು ಮಾತ್ರ ನಾನು ಕೇಳ್ತಾ ಇರೋದು. ಆ ಕಾಮಗಾರಿ ವಿಚಾರದಲ್ಲಿ ನನ್ಗೆ ಡಿಜಿಟಲ್ ಗೇಟ್ ಇರುತ್ತೆ, ಯಾರು ಏನು ತೊಂದರೆ ಆಗಲ್ಲ. ಅವ್ರ ಕೈಲೇ ಕೀ ಇರುತ್ತೆ, ತುಮಕೂರು ಜಿಲ್ಲೆಯವ್ರ ಕೈಲೇ ಕೀ ಇರುತ್ತೆ. ಅವರೆಲ್ಲ ನೀರ್ ಕುಡ್ದಾದ ಮೇಲೆ ನನ್ ತಾಲೂಕಿಗೆ ಸಿಗ್ಬೇಕಾದಂತ ನೀರ್ ಮಾತ್ರ ನಾನು ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಈಗ ಜನನ ಎತ್ಕಟ್ತಿರೋದು ಯಾರು? ಈಗ ಹೇಮಾವತಿ ಬಿಟ್ಬಿಟ್ರೆ ಅಲ್ಲಿ ಹಾಸನಕ್ಕೆ ಸಮಸ್ಯೆ ಆಗ್ಬಿಡುತ್ತೆ, ಅಲ್ಲಿ ಸಮಸ್ಯೆ ಆಗುತ್ತೆ, ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇದ್ರ ರಾಜಕಾರಣದ ಬೀಜ ಬಿತ್ತಿದವ್ರು ಯಾರಿದ್ರಲ್ಲಿ ಅಂತ? ಯಾವ ಸಮಸ್ಯೆನಾಗಲ್ಲ. ರಾಜಕೀಯದ ದುರುದ್ದೇಶದಲ್ಲಿ ಜನನ ಎತ್ಕೊಟ್ಟು ಏನಾರ ಇದ್ರಲ್ಲಿ ಬೆಳೆ ಬೆಳೆಸ್ಕೋಬೇಕು ಅನ್ನೋ ಪ್ರಯತ್ನ ಬಿಜೆಪಿಯವರು ಜೆಡಿಎಸ್ ಅವರು ಮುಖಂಡರು ಮಾಡ್ತಾವ್ರೆ. ರೈತರಿಗೆ ಅರ್ಥ ಆಗ್ತಿದೆ, ಯಾವುದೇ ಕಾರಣಕ್ಕೂ ಕುಣಿಗಲ್ಗಾಗಿರೋ ಅನ್ಯಾಯನ ಸರಿಪಡಿಸ್ಲಿಕ್ಕೆ ಲಿಂಕ್ ಕೆನಾಲೇ ಉತ್ತರ ಅಂತ. ಕೆನಾಲ್ ಅಂದ್ರೆ ಮೇಲ್ಗಡೆ ಭಾಗದಲ್ಲೇ ಒಂದ್ ವೇಳೆ ಕಾಲುವೆಯಲ್ಲಿ ನೀರು ಬಂದ್ರೆ ಆಯಾ ಭಾಗದ ರೈತರು ಅವ್ರವ್ರ ಜಮೀನಿಗೆ ಅಂತ ಹೇಳಿ ಪಂಪ್ ಸೆಟ್ಟೋ ಇನ್ನೊಂದು ಇಟ್ಕೊಂಡು ನೀರನ್ನು ಇದು ಮಾಡಿಬಿಡ್ತಾರೆ. ಈ ಕೊಳವೆ ಪೈಪ್ಗಳ ಮೂಲಕವಾಗಿ ಆಗೋದ್ರಿಂದ ಯಾರಿಗೂ ತೊಂದರೆ ಇಲ್ಲ, ಯಾರ್ಯಾರಿಗೆ ಎಷ್ಟು ತಲುಪಬೇಕು ಅಷ್ಟು ತಲುಪುತ್ತೆ ಅಂತ ನಿಮ್ ವಾದ? ಇನ್ನೂ ಇವರು 100 ಗೇಟ್ ಕ್ಲೋಸ್ ಮಾಡಕ್ಕೆ ರಾತ್ರಿ ಕಾಯಕ್ಕಾಗಲ್ಲ ಅಂತ ಹೇಳಿ ಭೂಮಿ ಕೇವಲ ನಮಗೆ 3,000 ಇದು ಎಲೆಕ್ಟ್ರಾನಿಕ್ ಗೇಟ್ಸ್ ಅದನ್ನ ಹಾಕಿ ಆ ಗೇಟ್ ಕೀ ಅವ್ರ ಹತ್ರ ಇರುತ್ತೆ. ಇಂಟರ್ನೆಟ್ ಅಲ್ಲಿ ನೋಡ್ಬೋದು ಎಷ್ಟೆಷ್ಟು ಹೋಯ್ತು ಅಂತ. ಆ ಕಾರಣಕ್ಕೋಸ್ಕರ ಇದನ್ನ ಅಡ್ಡಿಪಡಿಸಬೇಕು. ಈಗ ಈ ಕಾಮಗಾರಿ ನಿಂತಿದ್ಯಾ, ನಡೀತಾ ಇದೆಯಾ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಈಗ ರಂಗನಾಥ್? ಕಾಮಗಾರಿ ಶುರು ಮಾಡಾಯ್ತು, ಸಾಕಷ್ಟು ಆಗಲೇ ಒಂದು 60% ಅಷ್ಟು ಕ್ಯಾಪ್ ಇದೆ. ಈಗೆಲ್ಲ ಕೆಲವು ಗಂಟರುಗಳು ಏನೋ ಒಂದು ಅವ್ರಿಗೂ ರಾಜಕೀಯ ಬಳಸೋಕೆ ಪ್ರಯತ್ನ ಪಡ್ತಾವ್ರೆ. ಆದ್ರೆ ನಮ್ಮ ನಮ್ಮ ತಾಲೂಕಿನ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಓದಿಲ್ಲ. ನಮ್ಮ ಮಾತನ್ನ ನಿಮ್ಮ ಮೂಲಕ ನಾನು ಪ್ರಯತ್ನ ಪಡ್ತೇನೆ.
ನಿಮ್ಮ ಹೋರಾಟ ಮುಂದುವರಲಿ ಸರ್, ಹೋರಾಟ ಮುಂದುವರಲಿ, ಒಳ್ಳೇದಾಗಲಿ. ಯಾವುದೇ ರೈತನಿಗೆ ಅನ್ಯಾಯ ಆಗೋದು ಬೇಡ ಅಂತ ನಮ್ಮ ಕಳ್ಕೊಳ್ಳಿ ಸರ್. ಥ್ಯಾಂಕ್ ಯು ಮಾತನಾಡಿದ್ದಕ್ಕಾಗಿ. ಈ ಬಗ್ಗೆ ನಡೀಲಿಕ್ಕೆ ತಯಾರಿದ್ದೇನೆ. ನೀವೇನಾದ್ರೂ ಅದನ್ನ ಹೆಚ್ಚಿಗೆ ಮೀರಿ ನೀವು ಅಡ್ಡಿಪಡಿಸ್ತೀನಿ ಅಂತ ಹೊರಟ್ರೆ ಕೊನೆಗಲ್ ತಾಲೂಕಿನ ನಾವು ಗಂಡು ಮಕ್ಕಳುಗಳು ಕಟ್ಟಿ ಹೋರಾಟ ಮಾಡ್ಲಿಕ್ಕೆ ತಯಾರಾಗ್ತಾರೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬೀದಿಗಿಳಿತೀವಿ, ನಮ್ಮ ತಾಲೂಕಿನ ನೀರಿಗೋಸ್ಕರ ಹೋರಾಟ ಮಾಡ್ತೀವಿ. ನಾನು ಸಹ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ಏನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಾನು ಹಿಂದೆ ಮುಂದೆ ನೋಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ನನ್ನ ತಾಲೂಕಿನ ರೈತರಿಗೋಸ್ಕರ ನನ್ನ ದೇಹವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ನಮ್ಮೂರಿನಲ್ಲಿ ಎಲೆಯೂರಲ್ಲಿ ನಾನು ಹೇಳಿಕೊಂಡಿದ್ದೇನೆ. ನಾನು ನಮ್ಮ